ನನ್ನ ಹೆಸರು ಬಂದು ಸೋನು ಅಂತ ಕೀಲಾರ ಗ್ರಾಮದಿಂದ ಮಾತಾಡ್ತಿರೋದು. ಹೈನುಗಾರಿಕೆ ಮಾಡಬೇಕು ಅನ್ನೋದೊಂದು ನಮ್ಗೆ ತುಂಬ ದೊಡ್ಡ ಕನಸಾಗಿತ್ತು. ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲರಿಗೂ ಸಾಥ್ ಕೊಟ್ಕೊಂಡು ಎಲ್ಲರೂ ಒಗ್ಗಟ್ಟಿಂದನೇ ಹೈನುಗಾರಿಕೆ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಿಂದ ಪ್ರಾರಂಭ ಮಾಡಿದ್ದೀವಿ. ಈಗ ನಮ್ಮ ಮನೆಯಲ್ಲೂ 4-5 ಹಸುಗಳಿದೆ. ಅದರಲ್ಲೂ ಹಾಲು ಕರೆಯೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. 1 ಗಂಟೆ ಟೈಮ್ ಸೇವ್ ಆಗ್ತಾ ಇರಲಿಲ್ಲ, ತುಂಬ ಜಾಸ್ತಿ ಟೈಮ್ ತಗೋತಾ ಇತ್ತು. ಅದರಿಂದ ನಾವು ಮಿಷಿನ್ನ ಪರ್ಚೇಸ್ ಮಾಡಿದ್ವಿ. ಈಗ ತುಂಬ ನಮ್ಮ ಮನೆಗೂ ಹೆಲ್ಪ್ ಆಗಿದೆ ಮತ್ತು ಟೈಮಿಂಗ್ ಸೆನ್ಸು ಸ್ವಲ್ಪ ಈಗ ಸೇವಿಂಗ್ ಆಗ್ತಾ ಇದೆ. ನಮಗೆ ತುಂಬ ಅನುಕೂಲ ಆಯಿತು ಇದರಿಂದ. ಬಟ್ ಹಿಂಗೆ ಮೇಲೆ ತಿಟ್ಕೊಂಡ್ರೆ ನಿಮಗೆ ಒಂದು 5 ಸೆಕೆಂಡ್ ಆದಮೇಲೆ ಪಲ್ಸರೇಟ್ರಲ್ಲಿ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಯಿತಾ? ಈ ಪಲ್ಸರೇಟ್ರಲ್ಲಿ ಸೌಂಡ್ ಸ್ಟಾರ್ಟ್ ಆದ ನಂತರ ನೀವೇನು ಮಾಡಬೇಕು, ಇದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಲಾಕ್ ಮಾಡ್ಕೋಬೇಕು. ಈ ಲಾಕ್ನ ಏನಕ್ಕೆ ನಾನು ಹೇಳ್ಕೊಡ್ತಿದ್ದೀನಿ ಅಂತ ಅಂದರೆ ಇದೇ ಮೇಯ್ನು ನಿಮಗೆ, ಸರಿನಾ? ಮಿಲ್ಕಿಂಗ್ ಮಿಷಿನ್ಗೆ ಈ ಪಲ್ಸರೇಟ್ರ್ ಇದೆಯಲ್ಲ, ಇದು ಹಾರ್ಟ್ ಇದ್ದಂಗೆ. ಇದು ಸೌಂಡ್ ಮಾಡಿದ್ರೆ ಮಾತ್ರ ಮಿಲ್ಕಿಂಗ್ ಮಿಷಿನ್ ವರ್ಕ್ ಮಾಡೋದು, ಸರಿನಾ? ಲಾಕ್ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕು, ಉಲ್ಟಾ ದಬಾಕೊಬೇಕು. ಇದು ಅಣ್ಣ ಪೆಟ್ರೋಲ್ ಇಂಜಿನ್ನು. ನೀವು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಪೆಟ್ರೋಲ್ ಆಫ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಕಾರ್ಪೊರೇಟ್ರಿಗೆ ಪೆಟ್ರೋಲ್ ಹೋಗುತ್ತೆ. ಕಾರ್ಪೊರೇಟ್ರಿಗೆ ಹೋಗಿ ಪೆಟ್ರೋಲ್ ಕಟ್ಕೊಂಡ್ರೆ ಇಂಜಿನ್ ಸ್ಟಾರ್ಟ್ ಆಗೋಲ್ಲ. ಮೆಕ್ಯಾನಿಕ್ ಹತ್ರ ಹೋಗಿ ಬಿಡಿಸಿ ಕ್ಲೀನ್ ಮಾಡಬೇಕಾಗುತ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಮಿಥುನ್ ಕುಮಾರ್ ಅಂತ. ನನ್ನ ಬಂದು ಮಂಡ್ಯದಲ್ಲಿ ಶಾಪ್ ಇದೆ, GMK ಎಂಟರ್ಪ್ರೈಸಸ್ ಅಂತ. ಸೊ ನಾವು ಒಂದು 2 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಿದ್ದೀನಿ. ನಮ್ಮಲ್ಲಿ ಯಾವ್ಯಾವ ಮಿಷಿನರಿ ಸಿಗುತ್ತೆ ಅಂತಂದರೆ ಮಿಲ್ಕಿಂಗ್ ಮಿಷಿನ್ನು, ಚಾಫ್ ಕಟ್ರು, ಮ್ಯಾಟು, ಬ್ರಷ್ ಕಟ್ಟರು, ವೀಡರು, ಮತ್ತು ನಿಮಗೆ ಹಲವಾರು ಐಟಮ್ ಸಿಗುತ್ತೆ ಸರ್ ನಮ್ಮಲ್ಲಿ. ನೀವು ಯಾವುದಾದ್ರೂ ಐಟಮ್ ನಮಗೆ ಬೇಕು ಅಂತ ನಮಗೊಂದು ಫೋಟೋ ಕಳಿಸಿದ್ರೆ ಅದೇ ಐಟಮ್ನ ನಾವು ತರಿಸ್ಕೊಡ್ತೀವಿ. ನೀವು ಇಂಥ ಕಂಪ್ನಿ ಅಂತ ಮೆನ್ಷನ್ ಮಾಡಿದ್ರು ಅದೇ ಕಂಪ್ನಿ ತರಿಸ್ಕೊಡ್ತೀವಿ. ಇಲ್ಲಾಂದರೆ ನೀವು ಯಾವುದು ಕಸ್ಟಮರ್ ಯಾವ್ದು ಕೇಳ್ತಾರೆ ಅದಕ್ಕೆ ತರಿಸ್ಕೊಡ್ತೀವಿ ಸರ್ ನಾವು ಐಟಮ್ಗಳನ್ನ. ಮಿಲ್ಕಿಂಗ್ ಮಿಷಿನ್ ಬಿಟ್ಟರೆ ಬೇರೆ ಸರ್? ಸರ್, ಮಿಲ್ಕಿಂಗ್ ಮಿಷಿನ್ ಬಿಟ್ಟರೆ ನಮ್ಮಲ್ಲಿ ಬ್ರಷ್ ಕಟರ್ ಸಿಗುತ್ತೆ, ವೀಡರ್ಗಳು ಸಿಗುತ್ತೆ. ಅದು ಬಿಟ್ಟರೆ ಚಾಫ್ ಕಟ್ರುಗಳು ಈಗ ಅಷ್ಟು ತರಿಸ್ಕೊಡ್ತಿದ್ದೀನಿ ಸರ್. ಅಷ್ಟು ನಾನು ಅಂಗಡಿಯಲ್ಲಿ ಇಟ್ಕೊಂಡು ಮಾಡ್ತಿದ್ದೀನಿ. ಮ್ಯಾಟು, ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಸಿಗುತ್ತೆ ಸರ್ ನಮ್ಮಲ್ಲಿ. ಜೊತೆಗೆ ಸರ್ವಿಸ್ ಕೊಡ್ತೀರಾ? ಸರ್ವಿಸ್ ಇದೆ. ನಿಮ್ಮ ಹತ್ರ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಫ್ರೀ ಇನ್ಸ್ಟಾಲೇಷನ್ ಕೊಡ್ತೀರಾ? ಹೌದು, ಓಕೆ, ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ. ಒಳ್ಳೆ ವಿಚಾರ ಸರ್ ಇದು. ಸರ್, ಇವತ್ತುವರೆಗೂ ಎಷ್ಟು ಮಿಷಿನ್ಗಳನ್ನ ನೀವು ಇನ್ಸ್ಟಾಲೇಷನ್ ಮಾಡಿರ್ಬೋದು ಅಂದಾಜಲ್ಲಿ? ಸರ್, ಅಂದಾಜು ಅಂದರೆ ಲೆಕ್ಕ ಇಲ್ಲ ಸರ್. ಎಷ್ಟು ಮಿಷಿನ್ ಇನ್ಸ್ಟಾಲೇಷನ್ ಮಾಡಿದ್ದೀನಿ ಅಂತ ಲೆಕ್ಕ ಇಲ್ಲ ನನಗೆ. ನಮ್ಮ ಕಸ್ಟಮರ್ಸಿಂದ ನಮ್ಗೆ ಯಾವಾಗಲೂ ಬೆಸ್ಟೇ ಸರ್. ರಿಪೀಟ್ ಆರ್ಡರ್ಗಳು ಹೇಗಿದೆ? ರಿಪೀಟ್ ಆರ್ಡರ್ಗಳು ತುಂಬ ಇದೆ ಸರ್. ಒಂದೊಂದು ಊರಲ್ಲೇ ನನ್ನೊಂದು 15ರಿಂದ 20 ಮಿಷನ್ಸ್ ಇರುತ್ತೆ. ಈ ಮಿಲ್ಕಿಂಗ್ ಮಿಷಿನ್ಗಳಿಂದ ಹಸುಗಳಿಗೆ ಏನಾದ್ರು ತೊಂದರೆಗಳಾಗುತ್ತಾ? ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಬರೋಲ್ಲ. ನೀವು ಕೈಲಿ ಕರೆಯೋದಕ್ಕಿಂತ ಮಿಷಿನಲ್ಲಿ ಕರೆದ್ರೆ ಹಸು ಇನ್ನೂ ಹೆಚ್ಚು ಹಾಲು ಕೊಡುತ್ತೆ ಸರ್. ಹೆಚ್ಚು ಹಾಲು ಕೊಡುತ್ತೆ. ಮತ್ತು ಕರೀತಾ ಏನಾಗುತ್ತೆ ಅಂದರೆ ಒಬ್ಬ ಮನುಷ್ಯನಿಗೆ ಶೋಲ್ಡರ್ಸೇ ಪೈನ್ ಬರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ರೈತರು ಭಯಪಡೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಮಿಷಿನ್ ತೊಗೊಂಡ್ರೆ. ಯಾವುದೇ ರೀತಿ ಗೊಂದಲ ಇರೋಲ್ಲ. ನಮ್ಮ ಹತ್ರ ಮಿಷಿನ್ ತೊಗೊಂಡೋದ್ರೆ ಅವ್ರಿಗೆ ಸರ್ವಿಸಿಂದ ಹಿಡಿದು ಎಲ್ಲ ಸಪೋರ್ಟು ನಾವು ಮಾಡ್ತೀವಿ. ಸರ್, ಈಗ ನಮ್ಮ ಶಾಪಿಗೆ ಬಂದು ಇವ್ರು ಆರ್ಡ್ರ್ ಕೊಟ್ಟರು. ನಾವು ಯಾವುದೇ ಮಿಷಿನ್ ಆಗಲಿ ಅಲ್ಲೇ ಇನ್ಸ್ಟಾಲೇಷನ್ ಅಲ್ಲೇ ಫಿಟ್ ಮಾಡಲ್ಲ. ಯಾವುದನ್ನು ಎಲ್ಲ ಕಸ್ಟಮರ್ ಮುಂದೆ ಬಂದು ಅನ್ಬಾಕ್ಸ್ ಮಾಡ್ತೀವಿ. ಕಸ್ಟಮರ್ ಮುಂದೆನೇ ಬಂದು ಅನ್ಬಾಕ್ಸ್ ಮಾಡಿ ಸೊ ಅವ್ರ ಮುಂದೆನೇ ಎಲ್ಲ ಫಿಟ್ಟಿಂಗ್ ಮಾಡ್ತೀವಿ ನಾವು. ನಿಮಗೆ HTP ಇರ್ಬೋದು, ಪೆಟ್ರೋಲ್ ಇಂಜಿನ್ ಇರ್ಬೋದು, ಮಿಷಿನ್ ಇರ್ಬೋದು, ಯಾವುದೇ ಒಂದನ್ನು ನಾವು ರ್ಯಾಪ್ ಮಾಡಲ್ಲ. ನೋಡಿ, ಯಾವುದನ್ನು ತೆಗಿಯಲ್ಲ ನಾವು. ಇನ್ ಕೇಸ್ ನಿಮಗೆ ಯಾವುದಾದ್ರೂ ಓಪನ್ ಆಗಿತ್ತು ಅಂದ್ರೂ ನಾವು ಅದನ್ನು ಕೊಡಲ್ಲ, ಕಸ್ಟಮರ್ಸ್ ಕೊಡಲ್ಲ. ಎಲ್ಲನೂ ಕಸ್ಟಮರ್ ಮುಂದೆನೇ ಬಂದು ಅನ್ಬಾಕ್ಸ್ ಮಾಡಿ ಫಿಟ್ಟಿಂಗ್ ಮಾಡಿ ಆಯಿಲ್ ಹಾಕೋದ್ರಿಂದ ಹಿಡಿದು ಗ್ರೀಸ್ ಹಾಕೋದ್ರಿಂದ ಹಿಡಿದು ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತಲೂ ಫುಲ್ ಹೇಳ್ಕೊಟ್ಬಿಟ್ಟು ಹೋಗೋದು. ಪೆಟ್ರೋಲ್ ಇಂಜಿನ್ ಸರ್. ಡೀಸೆಲ್ ಬರಲ್ಲ ಸರ್. ಡೀಸೆಲ್ ಬರಲ್ಲ, ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು 700 HP ಬರುತ್ತೆ. ಇದು ಫಾರ್ಚೂನ್ ಅಗ್ರೋ ಇಂಜಿನ್ನು. ನಮ್ಮಲ್ಲಿ 3-4 ಇಂಜಿನ್ ಸಿಗುತ್ತೆ. ಫಾರ್ಚೂನ್ ಅಗ್ರೋ, ಆದಿಯೋಗಿ, ಹೋಂಡಾ, ನಿಮಗೆ 3-4 ಇಂಜಿನ್ ಸಿಗುತ್ತೆ ನಮ್ಮಲ್ಲಿ. ಹೌದು ಸರ್. ಇದು ನಿಮಗೆ 1 HP ಗೋದ್ರೇಜ್ ಮೋಟ್ರ್ ಬರುತ್ತೆ. 350 LPM ಪಂಪ್ ಬರುತ್ತೆ ಗೋದ್ರೇಜ್ದು. ಮತ್ತು ನಿಮಗೆ 700 HP ಆದಿಯೋಗಿ ಪೆಟ್ರೋಲ್ ಇಂಜಿನ್ ಬರುತ್ತೆ. ಮತ್ತು ನಿಮಗೆ HTP ಪಂಪ್ ಬರುತ್ತೆ. ಮತ್ತು ನಿಮಗೆ 50 ಅಡಿ ವ್ಯಾಕ್ಯೂಮ್ ಪೈಪು, 50 ಅಡಿ ವಾಷಿಂಗ್ ಪೈಪು ವಿತ್ ಗನ್ ಬರುತ್ತೆ. ನಿಮಗೆ ಮಲ್ಟಿ ಗನ್ ಬರುತ್ತೆ. ನಿಮಗೆ ಇದನ್ನು ಹಸು ತೊಳೆಯೋದಕ್ಕೆ ಒಂದು ಯೂಸ್ ಮಾಡ್ಬೋದು. ಹಸು ತೊಳೆಯೋಕ್ಕೆ, ಕೊಟ್ಟಿಗೆ ತೊಳ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ವೆಹಿಕಲ್ನೂ ತೊಳಿಬೋದು. ಇದರಲ್ಲಿ ವೆಹಿಕಲ್ಲು ತೊಳಿಬೋದು. ಇದಕ್ಕೆ ನಿಮಗೆ 15 ಮೀಟ್ರ್ ಪೈಪ್ ಕೊಡ್ತೀವಿ ನಾವು. 15 ಮೀಟ್ರ್ ಪೈಪ್ ಕೊಡ್ತೀವಿ. ಹಾಲು ಕರೆಯೋಕ್ಕೂ ಅಷ್ಟೇ 50 ಅಡಿ ದೂರ ನೀವು ಎಲ್ಲಿದ್ರೂ ಹಸುಗೆ ಮಿಲ್ಕಿಂಗ್ ಮಾಡ್ಕೋಬೋದು. ಹೌದು. ಮತ್ತು 150 ಅಡಿ ದೂರ ಪೈಪ್ ಲೈನು ಮಾಡ್ಕೋಬೋದು.
ಸೊ ಇದರಲ್ಲಿ ಏನಪ್ಪ ಒಂದು ಯೂಸ್ ಅಂತ ಅಂದರೆ ನಿಮಗೆ ಒಂದು ಹಸುನ ನಿಮಗೆ 4-5 ನಿಮಿಷದೊಳಗೆ ಮಿಲ್ಕಿಂಗ್ ಮಾಡುತ್ತೆ. ಹೌದು, ನಿಮಗೆ ಟೈಮ್ ಸೇವ್ ಆಗುತ್ತೆ ಮೇಯ್ನ್ಲಿ. ಈಗ ಯಾರಾದರೂ ಇವರು ವರ್ಕಲ್ಲಿ ಇರ್ತಾರೆ, ಸೊ ಮನೇಲಿ ಏಜ್ಡ್ ಪರ್ಸನ್ಸ್ ಇರ್ತಾರೆ, ಅವರೇನೆ ಕೆಲಸ ಮಾಡ್ಕೊಬೋದು. ಈಗ ಕೊಟ್ಟಿಗೆ ತೊಳೆಯೋಕ್ಕೆಲ್ಲ ಅರ್ಧ ಗಂಟೆ 1 ಅವರ್ ಹಿಡಿಯುತ್ತೆ ದೊಡ್ಡ ಕೊಟ್ಟಿಗೆಗಳನ್ನ, ಇದರಲ್ಲಿ 10 ನಿಮಿಷಕ್ಕೆ ತೊಳಿಬೋದು. ಹಾಗಾಗಿ ಮಿಲ್ಕಿಂಗ್ ಮಿಷಿನ್ನು ತುಂಬ ಯೂಸ್ಫುಲ್ ಇದೆ. ಈಗ ಪೆಟ್ರೋಲ್ ಇಂಜನಲ್ಲಿ 3-4 ಕ್ವಾಲಿಟಿ ಇದೆ ನಮ್ಮಲ್ಲಿ, ಸರಿನಾ? ನೀವೇನಾದರೂ ಹೋಂಡಾ ಹಾಕೋತೀನಿ ಅಂತ ಅಂದರೆ ಅದು 2 ಗಂಟೆ ಕೆಲಸ ಮಾಡುತ್ತೆ 1 ಲೀಟ್ರಿಗೆ. ಹೋಂಡಾ ಹಾಕೋತೀನಿ ಅಂತಂದರೆ ಹಾಂ ಸರ್, ಸ್ಪ್ರೇಯರ್ ಇದು ತುಂಬ ಚೆನ್ನಾಗಿದೆ. ಪ್ರೆಷರಲ್ಲಾಗಲಿ ನಿಮಗೆ ಲಾಂಗ್ ಲೈಫ್ ಚೆನ್ನಾಗಿದೆ ಇದೆಲ್ಲ. ಪೆಟ್ರೋಲ್ ಇಂಜಿನ್ ಸರ್ ಇದು. ಹೌದು, ರನ್ ಆಗೋಕ್ಕೆ ಕರೆಂಟ್ ಇಲ್ಲದಿದ್ದಾಗ ನೀವು ಮಿಲ್ಕಿಂಗ್ ಮಾಡ್ಕೊಬೋದು, ಮತ್ತು ಕರೆಂಟ್ ಇಲ್ಲದಿದ್ದಾಗ ಕೊಟ್ಟಿಗೆನೂ ತುಳಿಬೋದು. ಇದು ಅಣ್ಣ ಪೆಟ್ರೋಲ್ ಇಂಜಿನ್ನು. ನೀವು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಪೆಟ್ರೋಲ್ ಆಫ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಕಾರ್ಪೊರೇಟ್ರಿಗೆ ಪೆಟ್ರೋಲ್ ಹೋಗುತ್ತೆ. ಕಾರ್ಪೊರೇಟ್ರಿಗೆ ಹೋಗಿ ಪೆಟ್ರೋಲ್ ಕಟ್ಕೊಂಡ್ರೆ ಇಂಜಿನ್ ಸ್ಟಾರ್ಟ್ ಆಗೋಲ್ಲ. ಮೆಕ್ಯಾನಿಕ್ ಹತ್ರ ಹೋಗಿ ಬಿಡಿಸಿ ಕ್ಲೀನ್ ಮಾಡಬೇಕಾಗತ್ತೆ, ಸರಿನಾ? ನೀವು ಸ್ಟಾರ್ಟ್ ಆದಮೇಲೆ ಚೌಕಲ್ಲಿ ಹೊಡ್ತಿದ್ರೆ ಜಾಸ್ತಿ ಪೆಟ್ರೋಲ್ ಕುಡಿದ್ರೆ ಪ್ಲಗ್ ಹೋಗುತ್ತೆ, ಸರಿನಾ? ಈಗ ನೋಡಿ, ಆಫ್ ಮಾಡ್ತೀನಿ. ಆಫ್ ಮಾಡಿದೆ, ಪೆಟ್ರೋಲ್ ಆಫ್ ಮಾಡ್ಕೊಂಡೆ. ಈ ಪೆಟ್ರೋಲ್ ಐತಲ್ಲ, ಈ ಪೆಟ್ರೋಲ್ ಆಫ್ ಮಾಡಲೇಬೇಕಣ್ಣ. ಇದು ಎಷ್ಟು ಬೇಕು ಅಷ್ಟು ಕೊಡ್ಕೋಬೇಕು, ಅಳತೆಗಷ್ಟು. ಎಷ್ಟು ಲೀಟ್ರ್, ತುಂಬ ಜಾಸ್ತಿ ಇಲ್ಲ. ಇಲ್ಲಿ ನೋಡಿ, ಇಷ್ಟು ತಗೊಂಡ್ರೆ ಹಾಲು ಕರೆಕ್ಟ್ ಸಾಕು, ಆಯಿತಾ? ಈಗ ನಾವು ಹಾಲೆಲ್ಲ ಕರೆದಾಯಿತು, ಕೆಲಸ ಮುಗೀತು, ಕೀ ಆಫ್ ಮಾಡ್ತೀನಿ. ಕೀ ಆಫ್ ಮಾಡ್ಕೊಂಡು ಸರ್, ಇದೊಂದು 3 in 1 ಅಂತ ಹೇಳ್ಬಿಟ್ಟು ನಿಮಗೆ 1 HP ಎಲೆಕ್ಟ್ರಿಕಲ್ ಮೋಟ್ರ್ ಬರುತ್ತೆ ಗೋದ್ರೇಜ್, ಮತ್ತು ಗೋದ್ರೇಜ್ ಪಂಪ್ ಇರುತ್ತೆ. ಸರ್, ಈ ಗೋದ್ರೇಜ್ ಪಂಪಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಅಂದರೆ 1 year ವ್ಯಾರಂಟಿ ಇರುತ್ತೆ ನಿಮಗೆ. 1 year ವ್ಯಾರಂಟಿ ಇರುತ್ತೆ. ಬಟ್ ಇದು ಬೇರೆ ಮೋಟ್ರುಗಳ ಥರ ನಿಮಗೆ ಬೇರೆ ಪಂಪ್ಗಳಿದೆಯಲ್ಲ, ಹಾಲು ಹೋಗೋದು ಮತ್ತು ಕ್ಯಾನ್ ಏನಾದರೂ ತುಂಬಿದಾಗ ರಿವರ್ಸ್ ಹಾಲು ಬರೋದು, ಆ ಥರ ಎಲ್ಲ ಬಂದರೆ ಸೊ ಡ್ರೈ ಟ್ಯಾಂಕಿಗೆ ಸ್ಟೋರ್ ಆಗುತ್ತೆ. ಈ ಡ್ರೈ ಟ್ಯಾಂಕ್ ಇದೆ, ಸ್ಟೋರ್ ಆಗುತ್ತೆ. ಸೊ ನಿಮಗೆ ಡ್ರೈ ಟ್ಯಾಂಕಲ್ಲೂ ಏನಾದರೂ ತುಂಬ್ಕೊಂತು ಅಂದರೆ ಇಲ್ಲೊಂದು ಫಿಲ್ಟ್ರ್ ಇದೆ ನೋಡಿ. ಸೊ ಈ ಫಿಲ್ಟ್ರ್ ದಾಟಿ ನಿಮಗೆ ಪಂಪ್ಗೆ ಹಾಲು ಹೋಗಲ್ಲ. ಸೊ ಇದನ್ನು 3 ತಿಂಗಳಿಗೆ ಒಂದ್ಸತಿ ಈ ಫಿಲ್ಟ್ರನ್ನ ನಾವು ಬಿಚ್ಚಿ ಕ್ಲೀನ್ ಮಾಡ್ತೀವಿ. ಮತ್ತು ಇಲ್ಲೇನಾದರೂ ಹಾಲು ನೀರು ಹೋಯ್ತು ಅಂತಂದರೆ ಇಲ್ಲಿ ಕೆಳಗಡೆ ಒಂದು ರಬ್ಬರ್ ಕೊಟ್ಟಿರ್ತೀವಿ. ಈ ರಬ್ಬರ್ ತೆಗೆದು ಮಿಷಿನ್ನ 2 ನಿಮಿಷ ಓಡಿಸಿದ್ರೆ ಏನೇ ಇದ್ರೂ ಆಚೆ ಬರುತ್ತೆ, ಹಾಲೆಲ್ಲ ರಿಟರ್ನ್ ಬರುತ್ತೆ. 3 in 1 ಮಿಷಿನ್ಗೆ 25 ಲೀಟ್ರ್ ಸ್ಟೀಲ್ ಕ್ಯಾನ್ ಬರುತ್ತೆ. ಸ್ಟೀಲ್ ಕ್ಯಾನ್ ಬಂದೇ ಬರುತ್ತೆ ಕಂಪಲ್ಸರಿ, ಇನ್ಕ್ಲೂಡಿಂಗ್ ಇರುತ್ತೆ. ಸ್ಟೀಲ್ ಕ್ಯಾನ್ ನಿಮಗೆ 25 ಲೀಟ್ರ್ ಸ್ಟೀಲ್ ಕ್ಯಾನ್ ಇನ್ಕ್ಲೂಡಿಂಗ್ ಇರುತ್ತೆ ಇದು ನಿಮಗೆ. ಹಾಂ, ಮತ್ತು ನಿಮಗೆ ಇದು 50 feet ಪೈಪ್ ಇರುತ್ತೆ, ವ್ಯಾಕ್ಯೂಮ್ ಪೈಪ್ ಇದೆ. ಡಾಲೋಬಾ ಹೋಗಿಣ ಪೈಪ್. ಮಿಷಿನ್ ಆನ್ ಮಾಡ್ಕೊಂಡ್ವಿ ಅಲ್ವಾ? ಮಿಷಿನ್ ಆನ್ ಮಾಡ್ಕೊಂಡ್ಮೇಲೆ ವಾಲ್ ಇದೆ ನೋಡಿ, ಇದು ಆಫ್ ಆ್ಯಂಡ್ ಆನ್ ವಾಲ್ ಇದು, ಸರಿನಾ? ಹಿಂಗೆ ಮೇಲೆ ತಿಟ್ಕೊಂಡ್ರೆ ನಿಮಗೆ ಒಂದು 5 ಸೆಕೆಂಡ್ ಆದಮೇಲೆ ಪಲ್ಸರೇಟ್ರಲ್ಲಿ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಯಿತಾ? ಈ ಪಲ್ಸರೇಟ್ರಲ್ಲಿ ಸೌಂಡ್ ಸ್ಟಾರ್ಟ್ ಆದ ನಂತರ ನೀವೇನು ಮಾಡಬೇಕು, ಇದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಲಾಕ್ ಮಾಡ್ಕೋಬೇಕು. ಈ ಲಾಕ್ನ ಏನಕ್ಕೆ ನಾನು ಹೇಳ್ಕೊಡ್ತಿದ್ದೀನಿ ಅಂತ ಅಂದರೆ ಇದೇ ಮೇಯ್ನು ನಿಮಗೆ, ಸರಿನಾ? ಮಿಲ್ಕಿಂಗ್ ಮಿಷಿನ್ಗೆ ಈ ಪಲ್ಸರೇಟ್ರ್ ಇದೆಯಲ್ಲ, ಇದು ಹಾರ್ಟ್ ಇದ್ದಂಗೆ. ಇದು ಸೌಂಡ್ ಮಾಡಿದ್ರೆ ಮಾತ್ರ ಮಿಲ್ಕಿಂಗ್ ಮಿಷಿನ್ ವರ್ಕ್ ಮಾಡೋದು, ಸರಿನಾ? ಲಾಕ್ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕು, ಉಲ್ಟಾ ದಬಾಕೊಳ್ಬೇಕು. ಉಲ್ಟಾ ದಬಾಕೊಂಡ್ಮೇಲೆ ಅಣ್ಣ ನಿಮಗೆ ಮತ್ತೆ 5 ಸೆಕೆಂಡ್ ಆದಮೇಲೆ ಪಲ್ಸರೇಟ್ರಲ್ಲಿ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಈ ಪಲ್ಸರೇಟ್ರಲ್ಲಿ ಸೌಂಡ್ ಸ್ಟಾರ್ಟ್ ಆದಮೇಲೆ ನೀವೇನು ಮಾಡಬೇಕು ನೋಡಿ, ಹಿಂಗೆ ಎತ್ಕೊಟ್ರೆ ವ್ಯಾಕ್ಯೂಮ್ ಇಲ್ಲೇ ಹೊರಟೋಗುತ್ತೆ, ಸೌಂಡ್ ನಿಂತೋಗುತ್ತೆ, ಸರಿನಾ? ಈ ಸೌಂಡ್ ಬಂದ ಮೇಲೆ ನೀವು ಅದನ್ನು ಎತ್ಬಾರ್ದು, ಈಗ ಮಡಚಿ ಎಬ್ಬೆಟ್ಕೊಡಿ. ಒಳಗೆ ಎಬ್ಬೆಟ್ಟು ಹಾಕಿ, ಗೊತ್ತಾಗುತ್ತೆ ನಿಮಗೆ. ಎಬ್ಬೆಟ್ಟು ಹಾಕಿದ್ರೆ ಮಸಾಜ್ ಮಾಡುತ್ತೆ, ಸರಿನಾ? ನೀವು ಹೇಳ್ಕೊಟ್ಬಿಡ್ತೀನಿ ಒಂದ್ಸಲ, ಬಿಟ್ಬಿಡ್ತೀರಾ? ಬಿಡಿ. ಎಬ್ಬೆಟ್ಟು ಹಾಕಿದ್ರೆ ನೀವು ಮಸಾಜ್ ಮಾಡುತ್ತೆ. ನಿಮ್ಮದು ಮೂಳೆ ಇರೋದ್ರಿಂದ ನಯ್ಯುತ್ತೆ ಕೈ, ಅದಕ್ಕೆ ನೋವಲ್ಲ, ಸರಿನಾ? ಮಸಾಜ್ ಮಾಡ್ದಂಗೆ ಆಗುತ್ತೆ. ಎಲ್ಲವನ್ನೂ 4 ಮಡ್ಚಿನೇ ಕೊಡಬೇಕು. ಏನಕ್ಕೆ ಹೇಳಿ, ಈಗ ಸೌಂಡ್ ಸ್ಟಾರ್ಟ್ ಆಗೋವಾಗ ನೀವು ಎತ್ತಬಾರ್ದು, 4 ಮಡ್ಚೇ ಕೊಡಬೇಕು. ಈ ಸೌಂಡ್ ನಿಂತರೆ ನಿಮ್ಗೆ ವ್ಯಾಕ್ಯೂಮ್ ಬ್ರೀಡ್ ಆಗೋಲ್ಲ. ಬಿಡಿ ಸೌಂಡ್ ಸ್ಟಾರ್ಟ್ ಆಗಲಿ ರೀ, 1 ನಿಮಿಷ.
ಈಗ ಕೊಡಿ, ಮಡಚಿ ಒಂದೊಂದೇ ಕೊಡಿ, ಗಾಬರಿ ಆಗಬೇಡಿ. ಹಂಗೆ ಎತ್ಬೇಡಿ ಸಡನ್ನಾಗಿ, ಮಡಚಿ ಒಂದೊಂದೇ ಕೊಡಿ. ಸ್ವಲ್ಪ ಎಡದಕೈ ಫ್ರೀ ಬಿಡಿ, ಕೊಟ್ಮೇಲೆ ಕೊಡಿ ಮಡಚಿ. ಹಾಂ, ಎಡದಕೈ ಫ್ರೀ ಬಿಡಿ, ಸ್ವಲ್ಪ ಎಡದಕೈ, ಬಲದಕೈ ಫ್ರೀ ಬಿಡಿ, ಕಚ್ಕೊಳ್ಳಿ. ಹಾಂ, 4 ಕಚ್ಕೊಳ್ಳಿ, ಫ್ರೀ ಬಿಡಿ. ಬಲದಕೈ ಫ್ರೀ ಇಟ್ಕೊಳ್ಳಿ ಹಂಗೆ ಒಂದು ನಿಮಿಷ. ಕೈ ಬಿಡಿ, ಒಂದು ಅರ್ಧಷ್ಟು ಇಟ್ಕೊಳ್ಳಿ. ಅಂದರೆ ನೀವು ಗಾಬರಿ ಹಾಕಿ ಕೊಡ್ಬಾರ್ದು, ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಕೊಡಬೇಕು. ನೀವು ಗಾಬರಿ ಆದರೆ ಏನಾಗುತ್ತೆ, ಹಿಂಗೆ ಎಡವಟ್ಟುಗಳಾಗುತ್ತೆ. ಹೇಳ್ಕೊಡ್ತೀನಿ, ಅದು ನಮ್ಗೆ ಹೇಳ್ಕೊಡ್ತೀನಿ, ಅದನ್ನು ಹೇಳ್ಕೊಡ್ತೀನಿ. ಸ್ವಲ್ಪ ಸಾರಿ, ಸೈಟ್ ಬರ್ತಾ ಇದ್ರೆ ಇನ್ನು ಮಿಷಿನ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಲು ಕರಿತಾ ಇದ್ರಿ ಅಲ್ವಾ, ಈಗ ಹಾಲೆಲ್ಲ ಕರೆದಾಯ್ತು ಅಣ್ಣ. ಈಗ ಇನ್ನೊಂದು ಹಸುಗೆ ನಾವು ಹಾಕಬೇಕು ಮಿಷಿನ್ನ, ಸರಿನಾ? ಆಗ ನಾವು ಕ್ಯಾನ್ನ ನೋಡಿ ಇಲ್ಲಿ, ಈಗ ಮಿಷಿನ್ನ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಏನು ಮಾಡ್ಬೇಕು ಹೇಳಿ, ಇದನ್ನು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಹಸಿಗೆ ಹೋಗ್ಬೇಕು. ನೆಕ್ಸ್ಟ್ ಹಸಿಗೆ ಇದು ಲಾಕ್ ಮಾಡಿಕೊಂಡು, ಈಗ ಅಣ್ಣ ಹಾಕುವಾಗ ಏನಾಗಿತ್ತು, ಇದು ಲಾಕ್ ಆಗಿತ್ತು ಅಣ್ಣ. ತೊಟ್ಟಿಂದ ಬಿಡಿಸ್ಬೇಕಾದ್ರೆ ಇದನ್ನು ಅನ್ಲಾಕ್ ಮಾಡಬೇಕು. ಅನ್ಲಾಕ್ ಮಾಡಿದ್ರೆ 4 ಕೆತ್ತಲಿಂದನೂ ಬಿಡುತ್ತೆ, ತೊಟ್ಟಿಂದನೂ ಬಿಡುತ್ತೆ. ಬಿಟ್ಟ ಮೇಲೆ ನಾವೇನು ಮಾಡಬೇಕು, ನೆಕ್ಸ್ಟು ಇದನ್ನು ಲಾಕ್ ಮಾಡ್ಕೊಂಡು ಇನ್ನೊಂದು ಹಸಿಗೆ ಉಲ್ಟಾ ದಬಾಕೊಂಡು, ಉಲ್ಟಾ ದಬಾಕೊಂಡು ನಾವೇನು ಮಾಡಬೇಕು, ಕೊಡ್ಕೊಂಡು ಹೋಗ್ಬೇಕು. ಸರಿನಾ? ಗೊತ್ತಾಯ್ತಾ? ಆಮೇಲೆ ಈಗ ಅಣ್ಣ ಕ್ಯಾನ್ ತುಂಬಿತು, ಈಗ ನಾವು ಕ್ಯಾನ್ನ ಓಪನ್ ಮಾಡ್ಕೋಬೇಕು, ಸರಿನಾ? ಈಗ ಡೈರಿ ಕ್ಯಾನಿಗೆ ಶಿಫ್ಟ್ ಮಾಡ್ಕೋಬೇಕು, ಆಯಿತಾ? ಹಾಲು ಶಿಫ್ಟ್ ಮಾಡ್ಕೋಬೇಕು. ಈ ಸೌಂಡ್ ಬರುತ್ತಲ್ಲ, ಪಲ್ಸರೇಟ್ರ್ ಸೌಂಡು, ಈ ಪಲ್ಸರೇಟ್ರ್ ಸೌಂಡ್ ಇದ್ದಾಗ ಕ್ಯಾನು ಓಪನ್ ಆಗೋಲ್ಲ ನೋಡಿ. ಪಲ್ಸರೇಟ್ರ್ ಸೌಂಡ್ ಇದ್ದಾಗ ಕ್ಯಾನು ಓಪನ್ ಆಗೋಲ್ಲ, ಸರಿನಾ? ಪಲ್ಸರೇಟ್ರ್ ಸೌಂಡ್ ನಿಂತ ಮೇಲೆ ಕ್ಯಾನು ಓಪನ್ ಆಗೋದು ನಿಮಗೆ. ಕ್ಯಾನ್ ಕುಯ್ಕೊಬಿಡಿ, ಹಾಲು ಹಾಕೊಂಡು ನಿಂತಬೇಕು, ಆಮೇಲೆ ಕ್ಯಾಪ್ ಓಪನ್ ಆಗುತ್ತೆ. ಈಗ ಲಾಕ್ ಮಾಡ್ಕೊಂಡ್ವಾ ಅಣ್ಣ. ಈಗ ಲಾಕ್ ಮಾಡ್ಕೊಂಡ್ಮೇಲೆ ನಾವು ಕ್ಲೀನಿಂಗು, ಈಗ ಹಾಲು ಕರೆದಿರ್ತೀವಿ, ಏನಾಗಿರುತ್ತೆ, ಈ ಪೈಪಿಂದ ಹಿಡಿದು ಇಲ್ಲೆಲ್ಲ ಗಲೀಜಾಗಿರುತ್ತೆ. ನಿಮಗೆ ಕ್ಲೀನ್ ಮಾಡಬೇಕು ಅಂತಂದರೆ ಹಾಲು ಕರೆದಾದ್ಮೇಲೆ ಕಂಪಲ್ಸರಿ ಕ್ಲೀನ್ ಮಾಡ್ಕೊಳ್ಳಿ. ಇದನ್ನು ಯಾವಾಗಲೂ ಹಾಲು ಕರೆದಾದ್ಮೇಲೆ ಕಂಪಲ್ಸರಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಅಣ್ಣ, ಹಿಂಗೆ ಒಳಗೆ ಹಾಕಿದ್ಮೇಲೆ ಹಿಂಗೆ ಪ್ರೆಸ್ ಮಾಡಿದ್ರೆ ನೀರು ಹೋಗ್ತಾ ಇರುತ್ತೆ. ನಿಮ್ಗೇನು ಫೋಲ್ಸ್ಬೇಕಾ, ಫುಲ್ಲು ಕ್ಲೀನ್ ಆಗುತ್ತೆ. ಅಳ್ಳಾಡಿಸಿ ನೀರ ಹುಯ್ಯೋದು ಅಣ್ಣ, ಗೊತ್ತಾಯ್ತಾ? ಹಾಲೆಲ್ಲ ಕರೆದಾದ್ಮೇಲೆ ಮಾಡುವಂಥ, ಸರಿ ಅಣ್ಣ? ಹಾಲೆಲ್ಲ ಕರೆದಾದ್ಮೇಲೆ ಮಾಡಬೇಕು ಇದನ್ನು ನಾವು. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ಈಗ ತಣ್ಣೀರು ಇಳಿಸಿದ್ನಲ್ಲ, ಹಂಗೆ ವಾರಕ್ಕೆ 1 ದಿನ ಬಿಸಿನೀರು ಇಳಿಸಿ, ವಾರಕ್ಕೆ 2 ದಿನ ಇಳಿಸಿ, ವಾರಕ್ಕೆ 2 ದಿನ ಬಿಸಿನೀರು ಇಳಿಸ್ಬಿಟ್ಟು ಕ್ಲೀನ್. ಇದು ಚಿಕ್ಕ ಬ್ರಷ್ ಇದೆಯಲ್ಲ, ಈ ಚಿಕ್ಕ ಬ್ರಷ್ ಬಂದು ಲೈನರ್ಗೆ, ಫುಲ್ಲು ಲೈನರ್ ಕ್ಲೀನರ್ಸ್ಗೆ ಇದು. ಇನ್ನೊಂದು ಇದೆಯಲ್ಲ, ಹಾಲು ಬರುತ್ತಲ್ಲ, ಈ ದಪ್ಪ ಪೈಪಣ, ಇದನ್ನು ಬಿಚ್ಚಿದ್ರೆ ಇಲ್ಲಿವರೆಗೂ ಹೋಗಬೇಕು, ಒಳಗೆ ತೂರ್ಬೇಕು ಇದನ್ನು. ಈಗ ನಿಮಗೆ ಹಾಡಿರುತ್ತೆ, ಬಿಸಿನೀರು ಹಾಕಿದಾಗ ಸ್ಮೂತ್ ಆಗುತ್ತೆ. ತಿಂಗ್ಳಿಗೆ ಒಂದು ಸಲ ಈ ನಟ್ಟು ಬೋಲ್ಟ್ ವಾಲ್ ಐತಲ್ಲ, ತಿಂಗ್ಳಿಗೆ ಒಂದು ಸಲ ಇದು ಬಿಚ್ಚಬೇಕು. ನೋಡಿ ಬಿಚ್ತಾ ಇದ್ದೀನಲ್ಲ, ಇಲ್ಲೆಲ್ಲ ಹಾಲೋಗಿರುತ್ತೆ ನೋಡಿ, ಇದು ತಿಂಗ್ಳಿಗೆ ಒಂದು ಸಲ ಕ್ಲೀನ್ ಮಾಡ್ಕೋಬೇಕು. ಬಿಸಿನೀರು ಹಾಕಿರ್ತೀವಲ್ಲ,
ಕ್ಲೀನ್ ಮಾಡ್ಕೋಬೇಕು. ನೀಟಾಗಿ ರಬ್ಬರ್ ಗಿಬ್ಬರ್ ಎಲ್ಲ ಸೇರಿಸಿ ಹಾಕೋಬೇಕು. ಸರಿನಾ? ಒಂದು ಅಲ್ಲುಜ ಬ್ರಷ್ ತೊಗೊಂಡು ನೀಟಾಗಿ ಒಳಗೆಲ್ಲ ಹಾಕಿ ಕ್ಲೀನ್ ಮಾಡಬೇಕು. ಗೊತ್ತಾಯ್ತಾ? ತಿರ್ಗಾ ಇದು ಹೆಂಗಿತ್ತು ಈ ರಬ್ಬರ್ ಗಿಬ್ಬರ್ ಎಲ್ಲ ಅದೇ ಥರ ಮಿಸ್ ಆಗಿಬಿಡುತ್ತೆ. ತಿರ್ಗಾ ಹಿಂಗೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಅಣ್ಣ. ಈಗ ನೋಡಿ ಅಣ್ಣ, ಇದನ್ನು ನಾನು ಹೇಳ್ಕೊಟ್ಟಿದ್ದು ನಿಮಗೆ ಇದ್ರ ಬಗ್ಗೆ ನಿಮಗೆ ಐಡಿಯಾ ಬರಲಿ ಅಂತ, ಆನ್ ಆ್ಯಂಡ್ ಆಫ್ ಬಗ್ಗೆ ಐಡಿಯಾ ಬರಲಿ ಅಂತ, ಗೊತ್ತಾಗಲಿ ಇದು ಆನ್ ಆ್ಯಂಡ್ ಆಫ್ ಅಂತ. ಸರಿ, ನಾ ಮಿಷಿನ್ ಆನ್ ಮಾಡಿದ ತಕ್ಷಣ ನೀವು ಉಲ್ಟಾ ದಬ್ಬಾಕೊಂಡು ಬೇಕಾದ್ರೆ ಮಿಲ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಮಿಷಿನ್ನ ಆನ್ ಮಾಡಿದ ತಕ್ಷಣ ಇದನ್ನು ಉಲ್ಟಾ ದಬ್ಬಾಕೊಂಡು ಪಲ್ಸರೇಟರ್ ಸೌಂಡ್ ಆನ್ ಆಗುತ್ತೆ. ಡೈರೆಕ್ಟ್ ನೀವೇನು ಮಾಡಬೇಕು, ಕೊಡ್ತಾ ಇರಬೇಕು. ನಾಲ್ಕು ತೊಟ್ಕೊಂಡು ಸೌಂಡ್ ಸ್ಟಾರ್ಟ್ ಆದ ತಕ್ಷಣ ಕೊಡ್ತಾ ಇರಬೇಕು. ಹಾಲೆಲ್ಲ ಖಾಲಿ ಆದಮೇಲೆ ಈ ದಪ್ಪ ಪೈಪಲ್ಲಿ ಹಾಲು ಬರ್ತಾ ಇರುತ್ತಲ್ಲ, ಒಂದೇ ಒಂದು ದಾರದಷ್ಟು ಹಾಲು ಬರುತ್ತೆ. ಆವಾಗ ನೀವೇನು ಮಾಡಬೇಕು ಗೊತ್ತಾ, ಹಾಲು ಖಾಲಿ ಅಂತ ಅರ್ಥ ಸಂಪೂರ್ಣವಾಗಿ. ಇದ್ರ ಮೇಲೆ 5 ರಿಂದ 10 ಸೆಕೆಂಡ್ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ತೊಟ್ಟಲ್ಲಿಲ್ಲ ಹಾಲನ್ನೆಲ್ಲ ಸಂಪೂರ್ಣವಾಗಿ ಎಳ್ಕೊಳ್ಳುತ್ತೆ. ಎಳ್ಕೊಂಡಾದ್ಮೇಲೆ ಇದು ಲಾಕ್ ಮಾಡಿರ್ತೀವಲ್ಲ, ಅನ್ಲಾಕ್ ಮಾಡಿದ್ರೆ ತೊಟ್ಟಿಂದ ಬಿಟ್ಕೊಳ್ಳುತ್ತೆ. 4 ತೊಟ್ಟಿಂದನೂ ಬಿಟ್ಕೊಳ್ಳುತ್ತೆ. ಆಮೇಲೆ ಇದಕ್ಕೆ ನಮ್ಗೆ ಗ್ಯಾರಂಟಿ ಇರಲ್ಲ. ನೀರು ಬೀಳಿಸ್ಬೇಡಿ, ಕ್ಯಾಪ್ ತೊಳೆಯುವಾಗ ಒಳಗೆ ನೀರು ಹೋಗಿಸ್ಬೇಡಿ. ಸರಿನಾ? ನೀರು ಮಾತ್ರ ವ್ಯಾರಂಟಿ ಇರೋಲ್ಲ. ಇಲ್ಲ ಇರಲ್ಲ. ಅದು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. 60-40 ಪಲ್ಸರ್ ಹೋಗ್ಬಿಡ್ತು ಅಂತಂದರೆ ಒಳಗೆ ಏನಾಗುತ್ತೆ ಗೊತ್ತಾ ನಿಮಗೆ, ಈ ಸೌಂಡ್ ಬರುತ್ತೆ, ಆ್ಯಕ್ಷನ್ ಮಾಡುತ್ತಲ್ಲ, ಸ್ಟ್ರಕ್ ಆಗುತ್ತೆ. ಹೌದು ಅದು ಸ್ಟ್ರಕ್ ಆಗಿಬಿಡುತ್ತೆ. ಹಾಲು ಹೋದ್ರೂ ಸ್ಟ್ರಕ್ ಆಗುತ್ತೆ, ನೀರು ಹೋದ್ರೂ ಸ್ಟ್ರಕ್ ಆಗುತ್ತೆ, ಹಾಳಾಗುತ್ತೆ ಇದು ಪಲ್ಸರೇಟರ್. ಆದ್ದರಿಂದ ಈ ಪಲ್ಸರೇಟ್ರನ್ನ ನಾವು ಹುಷಾರಾಗಿ ನೋಡ್ಕೊಬೇಕು. 1200 ಆಗುತ್ತೆ ಸರ್. ಬರೀ ತಗೊಳ್ಳಿ, ಆನ್ ಮಾಡಿ ಮೇಡಮ್. ಕೈಲೇ ಕಂಟ್ರೋಲ್ ಅಣ್ಣ, ಫೋರ್ಸದು ಅದು ಕೊಟ್ಟಿಗೆ ದೊಡೆಗೆ ಇದು ಮಾಡ್ಕೊಳ್ಳಿ. ಫೋರ್ಸ್